ಗಂಗಾ ಗಂಗೇತಿಯೋ ಬ್ರೂಯಾದ್ ಯೋಜನಾನಾಂ ಶರೀರಪಿ ಮುಚ್ಚತೆ ಸರ್ವಪಾಪೇಭ್ಯ ವಿಷ್ಣುಲೋಕಂ ಸ ಗಚ್ಚತಿ. ಪ್ರಾಯ ನಾವೆಲ್ಲರೂ ಕೂಡ ಪ್ರತಿನಿತ್ಯ ಸ್ನಾನವನ್ನು ಮಾಡಬೇಕಾದ್ರೆ ಈ ಶ್ಲೋಕವನ್ನು ಹೇಳ್ತೇವೆ. ಪ್ರತಿನಿತ್ಯ ಗಂಗೆಯಲ್ಲಿ ಮಿಂದು ಸ್ನಾನ ಮಾಡುವ ಅವಕಾಶ ಇಲ್ಲದಿದ್ದರೂ ಕೂಡ ನಾವು ಸ್ನಾನ ಮಾಡುವ ತಟಾಕ ಅಥವಾ ಕೂಪ ಯಾವ ಶುದ್ಧ ನೀರಲ್ಲಿ ನಾವು ಸ್ನಾನ ಮಾಡ್ತೇವೋ ಆ ನೀರಲ್ಲಿ ಗಂಗೆಯ ಸನ್ನಿಧಾನ ಇದೆ ಅಂತ ಚಿಂತನೆ ಮಾಡಿಕೊಂಡು ಗಂಗಾ ಗಂಗೇತಿ ಯೋ ಬ್ರೂಯಾತು, ಯಾರು ಗಂಗೆಯ ಸ್ಮರಣೆ ಮಾಡಿಕೊಂಡು ಗಂಗೆಯ ನಾಮ ಉಚ್ಚಾರಣೆ ಮಾಡಿಕೊಂಡು ಸ್ನಾನವನ್ನು ಮಾಡ್ತಾರೋ ಅವರ ಎಲ್ಲ ಪಾಪಗಳು ಕೂಡ ಪರಿಹಾರ ಆಗ್ತದೆ ಅನ್ನತಕ್ಕಂತಹ ಪ್ರತಿನಿತ್ಯ ಸ್ನಾನ ಕಾಲದಲ್ಲಿ ನಾವು ಹೇಳತಕ್ಕಂತಹ ಈ ಶ್ಲೋಕವನ್ನು ಬ್ರಹ್ಮವೈವರ್ತ ಪುರಾಣ ನಮಗೆ ಉದ್ಧಾರ ಮಾಡ್ತದೆ. ಹೀಗೆ ಭಗೀರಥ ಯಾವ ರೀತಿಯಾಗಿ ಗಂಗಾ ಪೂಜೆಯನ್ನು ಮಾಡಿದ, ಭಗೀರಥ ಪೂಜೆ ಎನ್ನುವುದಾಗಿ ಅದಕ್ಕೆ ಹೆಸರನ್ನು ಬ್ರಹ್ಮವೈವರ್ತ ಪುರಾಣ ಹೇಳ್ತದೆ. ಆ ಭಗೀರಥ ಗಂಗೆಯ ಪೂಜೆಯನ್ನು ಮಾಡಿ ಗಂಗೆಯ ಅನುಗ್ರಹವನ್ನು ಸಂಪಾದನೆ ಮಾಡಿದಂತಹ ಕಥೆಯನ್ನು ವಿಸ್ತಾರವಾಗಿ ಹೇಳ್ತಾರೆ. ನಂತರ ಆ ಗಂಗಾದೇವಿ ಭೂಲೋಕಕ್ಕೆ ಏಕೆ ಬಂದಳು ಅಂತ ಹೇಳಿದಾಗ ಸಂಕ್ಷಿಪ್ತವಾಗಿ ಆ ಕಥೆಯನ್ನು ಕೂಡ ನಿರೂಪಣೆ ಮಾಡ್ತದೆ. ನಾವು ನಿನ್ನೆಯ ದಿನ ನೋಡಿದ್ದೆವು, ಗಂಗೆಗೆ ಮತ್ತು ಸರಸ್ವತಿಗೆ ಆದಂತಹ ವೈಮನಸ್ಯ, ಸರಸ್ವತಿ ಶಾಪವನ್ನು ಕೊಡ್ತಾಳೆ. ಇಷ್ಟು ಜನ ಸ್ತ್ರೀಯರಿದ್ದಾರೆ, ಈ ಎಲ್ಲ ಸ್ತ್ರೀಯರಲ್ಲಿಯೂ ಕೂಡ ಕೃಷ್ಣನಿಗೆ ನಿನ್ನ ಮೇಲೆ ಒಂದು ವಿಶೇಷವಾದಂತಹ ಪಕ್ಷಪಾತ ಇದೆ, ಅದರಿಂದಾಗಿ ನೀನು ನದಿಯಾಗಿ ಭೂಮಿಗೆ ಹೋಗು ಅಂತ ಆ ಸರಸ್ವತಿ ದೇವಿ ಶಾಪವನ್ನು ಕೊಟ್ಟಿರ್ತಾಳೆ ಅಂತ ನಾವು ನಿನ್ನೆಯ ದಿನ ನೋಡಿದ್ದೆವು. ಅದರ ಸ್ವಲ್ಪ ಬೇರೆ ಶೈಲಿಯ ಒಂದು ಕಥೆಯನ್ನು ನಿರೂಪಣೆ ಮಾಡ್ತದೆ. ಗೋಲೋಕದಲ್ಲಿ ಕೃಷ್ಣ ಆ ಗಂಗೆಯ ಜೊತೆಗೆ ವಿಹಾರವನ್ನು ಮಾಡ್ತಾ ಇರ್ತಾಳೆ. ವಿಶೇಷವಾದಂತಹ ಪ್ರೀತಿ ಕೃಷ್ಣನ ಮೇಲೆ, ಕೃಷ್ಣನ ಪಾದೋದಕ ಆಗಬೇಕು, ಪಾದಧೂಳಿಯ ಸೇವೆಯನ್ನು ಮಾಡಬೇಕು ಅಂತಹ ಅತ್ಯಂತ ಕೃಷ್ಣನ ಸೇವಕಿ ಆ ಗಂಗಾದೇವಿ. ಆದರೆ ಈ ಸರಸ್ವತಿ ಮೊದಲಾದಂತಹ ಗೋಪಿಕೆಯರಿಗೆ ಆ ಗಂಗೆಯ ಮೇಲೆ ವೈಮನಸ್ಯ, ಯಾವಾಗಲೂ ಕೂಡ ಕೃಷ್ಣನ ನಿರಂತರ ನಾಮಸ್ಮರಣೆ ಮಾಡ್ತಾ ನಮ್ಮೆಲ್ಲರಿಗಿಂತ ಹೆಚ್ಚು ಕೃಷ್ಣನ ಅನುಗ್ರಹವನ್ನು ಸಂಪಾದನೆ ಮಾಡಿದ್ದಾಳೆ ಅಂತ ಅವಳ ಮೇಲೆ ಒಂದು ರೀತಿಯ ಆಕ್ಷೇಪ. ಹಾಗೂ ಎಲ್ಲ ಆ ಸರಸ್ವತಿ ಮೊದಲಾದಂಥ ಎಲ್ಲ ದೇವತೆಗಳು ಕೂಡ ಅವಳ ಮೇಲೆ ಆಕ್ರಮಣ ಮಾಡಬೇಕು ಅಂತ ಬರ್ತಾರಂತೆ. ಆಗ ಕ್ಷಣ ಮಾತ್ರದಲ್ಲಿ ಆ ಗಂಗಾದೇವಿ ದ್ರವರೂಪವಾಗಿ ಹೋಗ್ತಾಳೆ. ಆ ದ್ರವರೂಪವಾಗಿ ಹೋದಂತಹ ಗಂಗೆಯನ್ನು ತಾವು ಪಾನ ಮಾಡಿ ನಾಶ ಮಾಡಬೇಕು ಅಂತ ಆ ಎಲ್ಲ ದೇವತೆಗಳು ಹೊರಟಾಗ ಆ ಗಂಗಾದೇವಿ ಕೃಷ್ಣನಲ್ಲಿಯೇ ಶರಣ ಹೊಂದುತ್ತಾಳಂತೆ. ಆ ಕೃಷ್ಣನ ಅನುಗ್ರಹದಿಂದಾಗಿ ಎಲ್ಲರೂ ಕೂಡ ಗಂಗೆಯನ್ನು ಪಾನ ಮಾಡಿ ನಾಶ ಮಾಡಬೇಕು ಅಂತ ಬಂದಿದ್ದಾರೆ. ಆ ಕೃಷ್ಣ ಆ ಗಂಗೆಯನ್ನೇ ಮಾಯ ಮಾಡಿ ಆ ಗಂಗೆಯ ರಕ್ಷಣೆಯನ್ನು ಮಾಡಿದ್ದಾನೆ. ಹೀಗೆ ಆ ಎಲ್ಲ ದೇವತೆಗಳಿಂದ ರಕ್ಷಣೆ ಮಾಡಬೇಕು ಅಂತ ಭಗವಂತ ಗಂಗೆಯನ್ನೇ ಮಾಯವನ್ನಾಗಿ ಮಾಡಿದಾಗ ಇಡೀ ಲೋಕದಲ್ಲಿಯೇ ನೀರಿಲ್ಲ ಅಂತ ಆಗ್ತದೆ. ನೀರಿನ ಆಹಾರವೇ ಇಲ್ಲದೆ ಎಲ್ಲ ಬ್ರಹ್ಮಾದಿ ದೇವತೆಗಳು ಕೂಡ ಹೋಗಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾರೆ. ಪ್ರಾರ್ಥನೆಯನ್ನು ಮಾಡಿದಾಗ ಗಂಗೆಯನ್ನು ನಾನು ಪುನಃ ಕೊಡಬಹುದು, ಆದರೆ ಕೊಟ್ಟರೆ ಈ ಎಲ್ಲ ದೇವತೆಗಳು ಕೂಡ ಅವಳನ್ನು ಪಾನ ಮಾಡಿ ಪುನಃ ನಾಶ ಮಾಡ್ತಾರೆ ಅಂತ ಹೇಳಿದಾಗ ಆಗ ಅಲ್ಲಿದ್ದಂತಹ ಅನೇಕ ದೇವತೆಗಳು, ಬ್ರಹ್ಮದೇವರು, ವರುಣದೇವ, ರುದ್ರದೇವರು ಅವರೆಲ್ಲರೂ ಕೂಡ ಆಶ್ವಾಸನೆಯನ್ನು ನೀಡ್ತಾರಂತೆ, ನಾವು ಅವಳ ರಕ್ಷಣೆಯನ್ನು ಮಾಡ್ತೇವೆ. ಬ್ರಹ್ಮದೇವರು ಹೇಳ್ತಾರೆ, ನಾನು ನನ್ನ ಕಮಂಡಲುವಿನಲ್ಲಿ ಅವಳನ್ನು ಧಾರಣೆ ಮಾಡಿ ಅವಳನ್ನು ರಕ್ಷಣೆ ಮಾಡ್ತೇನೆ, ಅವಳಿಗೆ ತೊಂದರೆ ಆಗದೇ ಇರುವ ಹಾಗೆ ನಾನು ನೋಡಿಕೊಳ್ತೇನೆ. ರುದ್ರದೇವರು ಹೇಳ್ತಾರೆ, ನನ್ನ ಜಟೆಯಲ್ಲಿ ಅವಳನ್ನು ಧಾರಣೆ ಮಾಡಿ ಅವಳಿಗೆ ನಾನು ರಕ್ಷಣೆಯನ್ನು ನೀಡ್ತೇನೆ. ವರುಣದೇವ ಹೇಳ್ತಾನೆ, ನಾನು ಅವಳನ್ನು ವಿವಾಹನಾಗಿ ಅವಳ ಪತಿಯಾಗಿ ಸಮುದ್ರ ರಾಜನಾಗಿ ನಾನು ಅವಳ ರಕ್ಷಣೆಯನ್ನು ಮಾಡ್ತೇನೆ, ಅವಳ ನಾಶಕ್ಕೆ, ಅವಳ ದುಸ್ಥಿತಿಗೆ ಯಾವುದೇ ರೀತಿಯ ತೊಂದರೆ ಆಗದೇ ಇರುವ ಹಾಗೆ ನಾನು ಅವಳ ರಕ್ಷಣೆಯನ್ನು ಮಾಡ್ತೇನೆ ಅಂತ ಎಲ್ಲ ದೇವತೆಗಳು ಧೈರ್ಯವನ್ನು ಹೇಳಿದಾಗ ಗಂಗಾದೇವಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾಳೆ. ನಿನ್ನ ಅನುಗ್ರಹದಿಂದಾಗಿ ಬ್ರಹ್ಮದೇವರ ಕಮಂಡಲುವಿನಲ್ಲಿ, ಬ್ರಹ್ಮ ಕಮಂಡಲು ಸಂಭೂತ ಅಂತ ಅವಳಿಗೆ ಹೆಸರಾಗ್ತದೆ, ರುದ್ರದೇವರ ಶಿರಸ್ಸಿನಲ್ಲಿ, ಹಾಗೆ ವರುಣನ ಪತ್ನಿಯಾಗಿ ನಾನು ಲೋಕದಲ್ಲಿ ಇರ್ತೇನೆ ಅಂತ ಆ ವರುಣದೇವನ, ಬ್ರಹ್ಮದೇವರ, ರುದ್ರದೇವರ ಅನುಗ್ರಹದಿಂದಾಗಿ ಗಂಗಾದೇವಿ ಪುನಃ ದ್ರವರೂಪಳಾಗಿ ಭೂಮಿಗೆ ಬಂದು ಭೂಮಿಯಲ್ಲಿ ಇರ್ತಕ್ಕಂತಹ ಎಲ್ಲ ಸದ್ಭಕ್ತರ, ಭಗವದ್ಭಕ್ತರ ಸ್ನಾನದಲ್ಲಿ ಅವರೆಲ್ಲರ ಪಾಪವನ್ನು ಹರಣ ಮಾಡ್ತಾ ಎಲ್ಲರನ್ನೂ ಕೂಡ ಪವಿತ್ರರನ್ನಾಗಿ ಮಾಡ್ತಾಳೆ ಅಂತ ಗಂಗೆಯ ಚರಿತ್ರೆಯನ್ನು ಹೇಳಿ, ನಂತರ ರುದ್ರದೇವರ ಭಕ್ತನಾದಂತಹ ಒಬ್ಬ ವೃಷಧ್ವಜ ಅಂತ ಆ ವೃಷಧ್ವಜನ ಕಥೆಯನ್ನೇ ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಆ ವೃಷಧ್ವಜ ಅತ್ಯಂತ ರುದ್ರದೇವರು ವಿಶೇಷವಾದಂತಹ ಆರಾಧನೆಯನ್ನು ಮಾಡಿದ ಪರಮ ರುದ್ರದೇವರ ಭಕ್ತ. ಆ ರುದ್ರದೇವರ ಭಕ್ತಿ ಅವನಲ್ಲಿ ಅಹಂಕಾರವನ್ನು ಉಂಟು ಮಾಡಲಿಕ್ಕೆ ಪ್ರಾರಂಭ ಆಗ್ತದೆ. ನಾನು ರುದ್ರದೇವರ ಭಕ್ತ, ರುದ್ರದೇವರ ಅನುಗ್ರಹದಿಂದಾಗಿ ನಾನು ಏನನ್ನೂ ಮಾಡಬಲ್ಲೆ ಅಂತ ಹೇಳಿಬಿಟ್ಟು ದೇವತೆಗಳಿಗೂ ಕೂಡ ಉಪಟಳವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಇಂದ್ರನ ಪದವಿಯ ಮೇಲೆ ಅವನ ದೃಷ್ಟಿ ಬೀಳ್ತದೆ. ಆದರೆ ಯಾವ ದೇವತೆಗಳಿಗೂ ಕೂಡ ಅವನನ್ನು ನಿಗ್ರಹ ಮಾಡಲಿಕ್ಕೆ ಮನಸ್ಸಾಗುವುದಿಲ್ಲ. ಯಾಕೆಂದರೆ ರುದ್ರದೇವರ ಭಕ್ತ, ಆ ರುದ್ರದೇವರ ಭಕ್ತನಾಗಿ ಅವನನ್ನು ನಾವು ನಿಗ್ರಹ ಮಾಡಿದರೆ ಅದು ರುದ್ರದೇವರಿಗೆ ಅಪಚಾರ ಮಾಡಿದ ಹಾಗೆ ಆಗ್ತದೆ ಅಂಥೇಳಿ ಎಲ್ಲ ದೇವತೆಗಳು ಕೂಡ ಅದನ್ನು ಸಹಿಸಿಕೊಂಡಿರ್ತಾರೆ. ಅವನ ಅಹಂಕಾರದ ಮದದ ಒಂದು
ಎತ್ತರ ಎಲ್ಲಿಯ ತನಕ ಹೋಗ್ತದೆ ಅಂತ ಹೇಳಿದರೆ, ಇಡೀ ಲೋಕದಲ್ಲಿ ನೀವು ಯಾರೂ ಕೂಡ ಯಜ್ಞವನ್ನೇ ಮಾಡಬಾರ್ದು, ಮಾಡುವುದಾದರೆ ಕೇವಲ ರುದ್ರಯಾಗವನ್ನು ಮಾತ್ರ ಮಾಡಬೇಕು. ಯಜ್ಞಂಚ ವಿಷ್ಣು ಪೂಜಾಂಚ ನಿನಿಂದೆ ನಚಕಾರ ಸಹ, ವಿಷ್ಣು ಯಾಗವನ್ನು ಮಾಡಬೇಡಿ, ವಿಷ್ಣು ದೇವರ ಆರಾಧನೆಯನ್ನು ಮಾಡಬೇಡಿ ಎಂಬುದಾಗಿ ರುದ್ರದೇವರ ಸರಿಯಾದ ಜ್ಞಾನ ಇದ್ದರೆ ಅವನು ಈ ರೀತಿಯಾಗಿ ಮಾಡುವುದಿಲ್ಲ. ಯಾಕೆಂದರೆ ಪ್ರಾರಂಭದ ಭಾಗದಲ್ಲಿ ನಾವು ನೋಡಿದ್ದೆವು, ರುದ್ರದೇವರು ಪರಮ ವೈಷ್ಣವರಾದವರು, ನಿತ್ಯವಾಗಿ ಕೃಷ್ಣನ ಸ್ಮರಣೆಯನ್ನು ಮಾಡುವವರು. ಆದರೆ ಕೇವಲ ಆ ಜ್ಞಾನದ ಅರಿವಿನ ಪಕ್ವತೆ ಅವನಲ್ಲಿ ಇಲ್ಲದೇ ಇತ್ತು. ಆದ್ದರಿಂದಾಗಿ ಕೇವಲ ರುದ್ರದೇವರ ಪೂಜೆಯನ್ನು ಮಾಡಬೇಕು, ವಿಷ್ಣುದೇವರ ಪೂಜೆಯನ್ನು ಮಾಡಬಾರ್ದು ಅಂತ ಹೇಳಿದಾಗ ಎಲ್ಲ ದೇವತೆಗಳಿಗೂ ಕೂಡ ಸಂಕಟ. ನಕೋಪಿ ದೇವ ಭೂಪೇಂದ್ರಂ ಶಶಾಪ ಶಿವ ಕಾರಣಾತು, ಯಾವ ದೇವತೆಗಳು ಕೂಡ ಅದನ್ನು ಪ್ರತಿರೋಧ ಮಾಡಲಿಕ್ಕೆ ಹೋಗುವುದಿಲ್ಲ. ಯಾಕೆ ಅಂತ ಹೇಳಿದ್ರೆ ರುದ್ರದೇವರು ನಮಗೆ ರುದ್ರದೇವರ ಭಕ್ತ, ಆ ರುದ್ರದೇವರ ಅವಗ್ರಹ ನಮ್ಮ ಮೇಲೆ ಆಗಬಾರದು ಎನ್ನುವುದಕ್ಕೋಸ್ಕರ ಅದೆಲ್ಲವನ್ನು ಕೂಡ ಸಹಿಸಿಕೊಂಡಿದ್ರು. ಆದರೆ ಸೂರ್ಯನಿಗೆ ಇದನ್ನು ಸಹಿಸಿಕೊಳ್ಳಲಿಕ್ಕೆ ಆಗುವುದಿಲ್ಲ. ಬ್ರಹ್ಮ ಸೂರ್ಯಂ ಪುರಸ್ಕೃತ್ಯ ವೈಕುಂಠಂಚ ಯಯೋಭಿಯ, ಸೂರ್ಯದೇವರಿಗೆ ಅದನ್ನು ಸಹಿಸಿಕೊಳ್ಳಿಕ್ಕೆ ಆಗುವುದಿಲ್ಲ. ಸೂರ್ಯದೇವರವನಿಗೆ ಶಾಪವನ್ನೇ ನೀಡ್ತಾರೆ. ನಿನ್ನ ರಾಜ್ಯ, ನಿನ್ನ ಸಾಮರ್ಥ್ಯ, ನಿನ್ನ ತಪಶಕ್ತಿ ಎಲ್ಲವೂ ಕೂಡ ನಾಶ ಆಗಿ ಹೋಗಲಿ ಅಂತ ಹೇಳಿಬಿಟ್ಟು ಆ ಸೂರ್ಯದೇವರು ಶಾಪವನ್ನು ಕೊಡ್ತಾರೆ. ಸೂರ್ಯದೇವರು ಶಾಪವನ್ನು ಕೊಟ್ಟಿದ್ದೇ ತಡ ಇವನು ರುದ್ರದೇವರ ಸ್ತೋತ್ರವನ್ನು, ರುದ್ರದೇವರ ಸ್ಮರಣೆಯನ್ನು ಮಾಡಲಿಕ್ಕೆ ಶುರು ಮಾಡ್ತಾನೆ. ಆಗ ರುದ್ರದೇವರು ಬಂದರೆ ತನ್ನ ಭಕ್ತನಿಗೆ ಬಂದಂತಹ ಶಾಪ ಅದನ್ನು ನೋಡಿ ಆ ರುದ್ರದೇವರು ತನ್ನ ಮೇಲೆ ಪ್ರಹಾರ ಮಾಡಬಹುದು ಅಂತ ಹೇಳಿ ಸೂರ್ಯದೇವರು ಭಗವಂತನ ಬಳಿ ಹೋಗ್ತಾರಂತೆ. ಭಗವಂತನನ್ನು ಶರಣು ಹೊಂದಿ ನಡೆದಂತಹ ಎಲ್ಲ ಕೆಲಸಗಳನ್ನು ಹೇಳ್ತಾರೆ. ಆ ದುಷ್ಟನಾದಂತಹ ಆ ವೃಷಧ್ವಜನನ್ನು ನಾವು ನಿಗ್ರಹ ಮಾಡದೆ, ಶಾಪ ಕೊಡದೆ ನಮಗೆ ಬೇರೆ ಉಪಾಯ ಇರಲಿಲ್ಲ. ಅದರಿಂದಾಗಿ ಅವನಿಗೆ ರಾಜ್ಯ ಎಲ್ಲ, ಅವನ ಸಂಪತ್ತೆಲ್ಲ ನಾಶ ಆಗಲಿ ಅಂತ ಶಾಪ ಕೊಟ್ಟಿದ್ದೇವೆ. ಆದರೆ ಅವನು ರುದ್ರದೇವರ ಸ್ಮರಣೆಯನ್ನು ಮಾಡ್ತಾ ಇದ್ದಾನೆ. ಆ ರುದ್ರದೇವರಿಗೆ ಆಶುತೋಷ ಅಂತ ಹೆಸರಿದೆ. ಆಶುತೋಷಸ್ಸ ಭಗವಾನ್ ಶರಣ್ಯಶ್ಚ ಸತಾಂಗತಿ. ಅವನು ಯಾರು ಸ್ತೋತ್ರ ಮಾಡಿದರೂ ಕೂಡ ಕೂಡಲೇ ಆಶು ಅಂತ ಹೇಳಿದ್ರೆ ಶೀಘ್ರವಾಗಿ ಸಂತುಷ್ಟನಾಗಿ ಅವರಿಗೆ ಅನುಗ್ರಹವನ್ನು ಮಾಡುವವನು. ಅದರಿಂದಾಗಿ ವೃಷಧ್ವಜನಿಗೆ ಅನುಗ್ರಹ ಮಾಡಬೇಕೆನ್ನುವ ಬಯಕೆಯಿಂದಾಗಿ ರುದ್ರದೇವರು ನಮ್ಮನ್ನು ನಾಶ ಮಾಡಲು ಸಮರ್ಥರಾದವರು. ಅದರಿಂದಾಗಿ ಅವರ ಅವಗ್ರಹವನ್ನು ತಡೆದುಕೊಳ್ಳುವ ಸಾಮರ್ಥ್ಯ ನಮ್ಮಲ್ಲಿಲ್ಲ ಅಂತ ಆ ಭಗವಂತನಲ್ಲಿ ಎಲ್ಲ ಸೂರ್ಯಾದಿ ದೇವತೆಗಳು ಪ್ರಾರ್ಥನೆಯನ್ನು ಮಾಡಿದಾಗ ಅಷ್ಟು ಹೊತ್ತಿಗೆ ರುದ್ರದೇವರು ಅಲ್ಲಿಗೆ ಬಂದಿದ್ದಾರೆ. ಆ ವೈಕುಂಠಕ್ಕೆ ವಿಷ್ಣುವಿನ ಸನ್ನಿಧಾನದಲ್ಲಿ ಸ್ವಯಂ ರುದ್ರದೇವರೇ ಬಂದಿದ್ದಾರೆ. ಬಂದು ನನಾಮ ಭಕ್ತ್ಯ ತಂ ಶಾಂತಂ ಲಕ್ಷ್ಮೀಕಾಂತಂ ಪರಾತ್ಪರಂ, ಶಾಂತ ಸ್ವರೂಪಿಯಾದಂತಹ ಭಗವಂತನಿಗೆ ರುದ್ರದೇವರು ನಮಸ್ಕಾರ ಮಾಡಿದ್ದಾರೆ. ನಮಸ್ಕಾರ ಮಾಡಿದಾಗ ಮನೆಗೆ ಯಾರೇ ಬಂದರೂ ಕೂಡ ಅವರ ಜೊತೆ ಕುಶಲ ಪ್ರಶ್ನೆಯನ್ನು, ಹೇಗಿದ್ದೀರಾ, ಯಾವ ಕಾರ್ಯಗಳಲ್ಲಿ ತೊಡಗಿದ್ದೀರಾ ಇತ್ಯಾದಿ ಮಾತುಗಳ ಮೂಲಕ ನಾವು ಪ್ರಾರಂಭ ಮಾಡಬೇಕು. ಆದರೆ ಭಗವಂತ ತುಂಬ ಸುಂದರವಾಗಿ ಹೇಳ್ತಾನೆ, ಮನೆಯಲ್ಲಿ ಎಲ್ಲ ಚೆನ್ನಾಗಿದೆಯಲ್ವಾ, ಎಲ್ಲವೂ ಕೂಡ ಮಂಗಳಕರವಾದ ಎಲ್ಲ ಕೆಲಸಗಳು ನಡೀತಿದೆಯಲ್ವಾ ಅಂತ ಕೇಳಬೇಕು ನಿನ್ನಲ್ಲಿ. ಆದರೆ ಹೇಗೆ ಕೇಳೋದು? ಯಾಕೆ ನಿನ್ನ ಹೆಸರೇ ಶಿವ, ಶಿವ ಅಂದರೆ ಮಂಗಳಮಯ ಅಂತ ಅರ್ಥ. ಅದಕ್ಕೆ ನಿನ್ನಲ್ಲಿ ಮಾಂಗಲ್ಯ ಇದೆಯೋ ಇಲ್ಲವೋ ಅಂತ ಹೇಗೆ ನಾನು ಕೇಳುವುದು? ಅತ್ಯಂತಂ ಉಪಹಾಸ್ಯಂಚ ಶಿವ ಪ್ರಶ್ನಂ ಶಿವೇ ಶಿವಂ, ಶಿವನಲ್ಲಿಯೇ ಶಿವತ್ವ ಇದೆಯಾ ಅಂತ ಕೇಳಿದರೆ ಅದು ಅತ್ಯಂತ ಅಪಹಾಸ್ಯ ಆಗ್ತದೆ. ಮಂಗಲ ಸ್ವರೂಪನಾದವನು ನೀನು, ನಿನ್ನಲ್ಲಿ ಮಾಂಗಲ್ಯ ಇದೆಯಾ ಅಂತ ನಾನು ಕೇಳುವುದೇ ಅದು ಪ್ರಶ್ನೆ ಸರಿಯಾಗುವುದಿಲ್ಲ. ಇನ್ನು ನಿನ್ನ ತಪಸ್ಸು, ನಿನ್ನ ಅನುಷ್ಠಾನ ಇದೆಲ್ಲವೂ ಕೂಡ ಚೆನ್ನಾಗಿ ನಡೀತಿದೆಯಾ ಅಂತ ನಾನು ಕೇಳಬೇಕು. ಆದರೆ ತಪಸಾಂ ಫಲದಾತಾರಂ ದಾತಾರಂ ಸರ್ವಸಂಪದಾಂ, ಲೋಕದಲ್ಲಿ ತಪಸ್ಸು ಮಾಡುವವರು, ತಪಸ್ವಿಗಳು ಅಂತ ಯಾರ್ಯಾರಿದ್ದಾರೋ ಅವರಿಗೆಲ್ಲ ಫಲವನ್ನು ಕೊಡುವವನು ನೀನು, ನಿನ್ನ ತಪಸ್ಸು ಹೇಗೆ ನಡೀತಾ ಇದೆ ಅಂತ ನಾನು ಕೇಳುವುದಾ? ಅದು ಕೂಡ ಅಪಹಾಸ್ಯ ಆಗ್ತದೆ. ಇನ್ನು ಜ್ಞಾನಾದಿದೇವೇ ಸರ್ವಜ್ಞೆ ಜ್ಞಾನಂ ಪೃಚ್ಛಾಮಿ ಕಿಮೃತ ನಿರಾಪದಿ ವಿಪತ್ ಪ್ರಶ್ನಂ ಅಲಂ ಮೃತ್ಯುಂಜಯೇ ಹರೇ, ಏನಾದರೂ ಆಪತ್ತಿದೆಯಾ, ಏನಾದರೂ ತೊಂದರೆ ಇದೆಯಾ ಅಂತ ಕೇಳಬೇಕು. ನೀನು ಮೃತ್ಯುಂಜಯ ಎನಿಸಿದವನು, ಮೃತ್ಯುವನ್ನೇ ಜಯಿಸಿದವನು, ನಿನ್ನಲ್ಲಿ ಏನಾದರೂ ಆಪತ್ತು ತೊಂದರೆ ಇದೆಯಾ ಅಂತ ಕೇಳಲಿಕ್ಕೆ ಸಾಧ್ಯಯಾ? ಹೀಗೆ ಮಾರ್ಮಿಕವಾಗಿ ಆ ರುದ್ರದೇವರ ಸಾಮರ್ಥ್ಯವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು, ಆ ರುದ್ರದೇವರ ಪರಮ ವೈಷ್ಣವತ್ವವನ್ನು ಚಿಂತನೆಯಲ್ಲಿ ಇಟ್ಟುಕೊಂಡು, ಜ್ಞಾನಾದಿದೇವೇ ಸರ್ವಜ್ಞ, ಎಲ್ಲರಿಗೂ ಕೂಡ ಉತ್ತಮವಾದಂತಹ ಜ್ಞಾನವನ್ನು ಕೊಡುವವನು, ನಿನ್ನ ಜ್ಞಾನದ ಬಗ್ಗೆ ನಾನೇನು ಕೇಳಲಿ ಎಂಬುದಾಗಿ ಹೀಗೆ ಕುಶಲ ಪ್ರಶ್ನೆಯನ್ನು ಮಾಡ್ತಿರಬೇಕಾದ್ರೆ ರುದ್ರದೇವರು ಹೇಳ್ತಾರೆ, ವೃಷಧ್ವಜಂಚ ಮದ್ಭಕ್ತಂ ಮಮ ಪ್ರಾಣಾಧಿಕ ಪ್ರಿಯಂ, ನನ್ನ ಭಕ್ತರನ್ನು ನನ್ನ ಪ್ರಾಣಕ್ಕಿಂತ ಹೆಚ್ಚು ನಾನು ಅವರನ್ನ ರಕ್ಷಣೆ ಮಾಡುವುದರಲ್ಲಿ ತತ್ಪರನಾಗುವನು. ಅಂತಹ ವೃಷಧ್ವಜ ಎನ್ನತಕ್ಕಂತಹ ಭಕ್ತನಿಗೆ ಈ ಸೂರ್ಯ ಶಾಪವನ್ನು ಕೊಟ್ಟಿದ್ದಾನೆ. ಅದರಿಂದಾಗಿ ನನ್ನ ಶರಣಾಗತನಾದಂತಹ ನನ್ನ ಭಕ್ತನ ರಕ್ಷಣೆ ಅದು ನನ್ನ ಸಂಕಲ್ಪ, ನನ್ನ ಆ ಸಂಕಲ್ಪವನ್ನು ನಾನು ಮೀರಲಿಕ್ಕೆ ಸಾಧ್ಯ ಇಲ್ಲ. ಅವನನ್ನು ರಕ್ಷಣೆ ಮಾಡಬೇಕು ಅಂತ ಹೇಳಿದರೆ ನಾನು ಸೂರ್ಯನನ್ನು ನಿಗ್ರಹ ಮಾಡಬೇಕು ಅಂತ ಹೇಳಿದಾಗ ಆಗ ಭಗವಂತ ಹೇಳ್ತಾನೆ, ಲೋಕದಲ್ಲಿ ಆ ವೃಷಧ್ವಜ ಇದ್ದಿದ್ದರೆ ಅವನನ್ನು ನೀನು ರಕ್ಷಣೆ ಮಾಡುವುದಕ್ಕೋಸ್ಕರ ಇಲ್ಲಿಗೆ ಬಂದದ್ದು ಕೊಡ್ತಾ ಇತ್ತು. ಆದರೆ ಲೋಕದಲ್ಲಿ ವೃಷಧ್ವಜ ಎನ್ನತಕ್ಕಂತಹ ರಾಜನೇ ಇಲ್ಲ ಅಂತ ಹೇಳ್ತಾನೆ. ಯಾಕೆ ಅಂತ ಕೇಳಿದಾಗ, ನೀನು ವೈಕುಂಠಕ್ಕೆ ಬಂದು ಕೆಲವು ಮುಹೂರ್ತ ನಡೆದಿದೆ. ನಾವು ಮಹಾಭಾರತದಲ್ಲಿ ಆ ಮಾತನ್ನು ಕೇಳ್ತೇವೆ. ಆ ರೇವತಿಗೆ ಒಂದು ಒಳ್ಳೆಯ ವರನನ್ನು ಹುಡುಕಬೇಕು ಅಂತ ಅವನ ತಂದೆ ಹುಡುಕಿ ಕೊನೆಗೆ ಬ್ರಹ್ಮದೇವರ ಬಳಿಗೆ ಹೋಗ್ತಾನಂತೆ. ಆ ಬ್ರಹ್ಮನ ದೇವರ ಸಭೆಯಲ್ಲಿ
ಬ್ರಹ್ಮಸಭೆ ಮುಗಿದ ನಂತರ ಬ್ರಹ್ಮದೇವರ ಭೇಟಿಯನ್ನು ಮಾಡಬೇಕು ಅಂತ ಸ್ವಲ್ಪ ಹೊತ್ತು ಕುಳಿತಿರ್ತಾನೆ. ಆ ಬ್ರಹ್ಮಸಭೆ ಮುಗಿದ ನಂತರ ಬ್ರಹ್ಮದೇವರ ಬಳಿ ಹೋಗಿ ಈ ರೇವತಿಯನ್ನು ಲೋಕದಲ್ಲಿ ಹೀಗೆ ಅನೇಕ ರಾಜರ ಪಟ್ಟಿಯನ್ನು ಮಾಡ್ತಾನೆ. ರೇವತಿಯ ತಂದೆ, ಇಷ್ಟು ರಾಜರುಗಳಲ್ಲಿ ನಾನು ಯಾರಿಗೆ ನನ್ನ ಮಗಳನ್ನು ಕೊಡಬೇಕು ಅಂತ ಕೇಳಿದಾಗ ಬ್ರಹ್ಮದೇವರು ಹೇಳ್ತಾರೆ, ಬ್ರಹ್ಮಲೋಕದ ಕಾಲದ ವ್ಯವಸ್ಥೆಗೂ ಭೂಲೋಕದ ಕಾಲದ ವ್ಯವಸ್ಥೆಗೂ ತುಂಬ ವ್ಯತ್ಯಾಸ ಇದೆ. ಬ್ರಹ್ಮನ ಲೋಕದಲ್ಲಿ ಒಂದು ಕ್ಷಣದಲ್ಲಿ ಭೂಲೋಕದಲ್ಲಿ ಸಾವಿರಾರು ಯುಗಗಳೇ ನಡೆದು ಹೋಗಿರ್ತದೆ. ಅದರಿಂದಾಗಿ ನೀನು ಹೇಳಿದ ಯಾವ ರಾಜರು ಕೂಡ ಭೂಲೋಕದಲ್ಲಿ ಇಲ್ಲ. ಈಗ ಇರುವುದರಲ್ಲಿ ಪ್ರಶಸ್ತನಾದ ವ್ಯಕ್ತಿ ಅಂತ ಹೇಳಿದ್ರೆ ಬಲರಾಮ. ಆ ಬಲರಾಮನಿಗೆ ರೇವತಿಯನ್ನು ಕೊಡು ಅಂತ ಆ ಬ್ರಹ್ಮದೇವರು ಆದೇಶ ಮಾಡ್ತಾರೆ. ಅಂದರೆ ಬಲರಾಮ ದೇವರು ಭೂಮಿಗೆ ಬರುವುದಕ್ಕಿಂತ ಸಾವಿರಾರು ಯುಗಕ್ಕಿಂತ ಮುಂಚೆಲೇ ರೇವತಿ ಹುಟ್ಟಿದ್ದಳು. ಅವಳು ಆ ಬ್ರಹ್ಮನ ಸಭೆಗೆ ಹೋಗಿ ಬರುವುದರಲ್ಲಿ ಯುಗಗಳೇ ಕಳೆದು ಹೋಗಿರ್ತವೆ. ಹೀಗೆ ಆ ಲೋಕದ ಕಾಲದ ವ್ಯವಸ್ಥೆ ಶಾಸ್ತ್ರದಲ್ಲಿ ಅತ್ಯಂತ ಸೂಕ್ಷ್ಮವಾಗಿ ನಿರೂಪಣೆ ಮಾಡ್ತಾರೆ. ಹಾಗೆ ಭಗವಂತ ಹೇಳ್ತಾನೆ, ನೀನು ವೈಕುಂಠಕ್ಕೆ ಬಂದು ಮುಹೂರ್ತ ಕಾಲಿಯಾಯಿತು. ಆ ಮುಹೂರ್ತ ಸಮಯದಲ್ಲಿ ಅಲ್ಲಿದ್ದಂತಹ ವೃಷರಾಜನೂ ಸತ್ತು, ಅವನ ಮಗನೂ ಸತ್ತು, ಅವನಿಗೆ ಅವನ ಪರಂಪರೆಯಲ್ಲಿ ಅನೇಕ ರಾಜರುಗಳು ಬಂದಿದ್ದಾರೆ. ಧರ್ಮಧ್ವಜ ಕುಶಧ್ವಜವು ಅವನ ಪರಂಪರೆಯಲ್ಲಿ ಈಗ ಇರುವವರು ಧರ್ಮಧ್ವಜ ಮತ್ತು ಕುಶಧ್ವಜ ಎನ್ನತಕ್ಕಂತಹ ಇಬ್ಬರು ಅಣ್ಣ ತಮ್ಮಂದಿರು. ನೀನು ಹೇಳಿದ ರಾಜನನ್ನು ರಕ್ಷಣೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ, ಅವನ ಮರಣವನ್ನು ಹೊಂದಿಯಾಗಿದೆ. ಆದ್ದರಿಂದಾಗಿ ಆ ಇಬ್ಬರು ಅವನ ವಂಶದಲ್ಲಿ ಬಂದಂತಹ ಧರ್ಮಧ್ವಜ ಮತ್ತು ಕುಶಧ್ವಜನನ್ನು ರಕ್ಷಣೆ ಮಾಡಬೇಕು. ನೀನು ಭಯಪಡಬೇಡ, ಅವರ ರಕ್ಷಣೆಯನ್ನು ನಾನು ಮಾಡ್ತೇನೆ. ಆ ಇಬ್ಬರಿಗೂ ಕೂಡ ಸ್ವಯಂ ಲಕ್ಷ್ಮೀದೇವಿಯ ಮಕ್ಕಳಾಗಿ ಹುಟ್ಟಿ ಅವರಿಗೆ ರಾಜ್ಯವನ್ನು, ಸಂಪತ್ತನ್ನು, ಜ್ಞಾನವನ್ನು ಅನುಗ್ರಹ ಮಾಡ್ತಾರೆ ಅಂತ ಹೇಳಿ ಆ ರುದ್ರದೇವರನ್ನು ಸಮಾಧಾನ ಮಾಡಿ ಭಗವಂತ ಕಳಿಸಿದ್ದಾನೆ. ಹೀಗೆ ಆ ಭಗವಂತನ ಮಾತಿನಂತೆ ಆ ಕುಶಧ್ವಜ ಮತ್ತು ಧರ್ಮಧ್ವಜನ ಕಥೆಯನ್ನು ಹೇಳ್ತಾರೆ. ಆ ಧರ್ಮಧ್ವಜ ಮಾಲಾವತಿ ಎನ್ನುವಂತಹ ಸ್ತ್ರೀಯ ವಿವಾಹವನ್ನು ಆಗಿರ್ತಾನೆ. ಅವರಿಬ್ಬರಿಗೂ ಕೂಡ ವೇದವತಿ ಎನ್ನತಕ್ಕಂತಹ ಒಬ್ಬಳು ಮಗಳು ಹುಟ್ಟಿರ್ತಾಳೆ. ಅವಳಿಗೆ ವೇದವತಿ ಎನ್ನತಕ್ಕಂಥ ಹೆಸರು ಯಾಕೆ ಅಂತ ಹೇಳಿದ್ರೆ, ಕೃತ್ವಾ ವೇದಧ್ವನಿಂ ಸ್ಪಷ್ಟಂ ಉತ್ಥಸ್ಥೌ ಸೂತಿಕಾಗ್ರಹೆ ಅಂತೆ. ಅವಳು ಸೂತಿಕಾಗ್ರಹದಲ್ಲಿ ತಾಯಿಯ ಗರ್ಭದಿಂದ ಹುಟ್ಟಬೇಕಾದ್ರೇ ವೇದವನ್ನು ಸ್ಪಷ್ಟವಾಗಿ ಉಚ್ಚಾರಣೆ ಮಾಡ್ತಾ ಹುಟ್ಟಿದವಳು. ಆದ್ದರಿಂದಾಗಿ ಅವಳಿಗೆ ವೇದವತಿ ಎನ್ನತಕ್ಕಂತಹ ಹೆಸರು ಬಂತು.